ಅಲ್ವಾ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ದೊಡ್ಡವರು ಚಿಕ್ಕವರು ಒಂದೇ ಒಳ್ಳೆ ಎಂಜಾಯ್ ಮಾಡ್ತಾರಲ್ಲ, ಅದೊಂದು ಖುಷಿ. ಜಾತ್ರೆ ಅಂದ್ರೇ ನಮಗೆ ಚಿಕ್ಕ ವಯಸ್ಸು ನಮಗೆ ನೆನಪು ಬರುತ್ತಲ್ವ, ಆ ರೀತಿ ಸಖತ್ತಾಗಿದೆ ನೋಡಿ ಜಾತ್ರೆ. ಅಕ್ಕಪಕ್ಕದಲ್ಲಿ ಯಾರು ನೋಡಿಲ್ಲ ಅವ್ರು ದಯವಿಟ್ಟು ಕಮೆಂಟ್ ಮಾಡಿ. ಶ್ರೀ ಚಂದ್ಕೊಡಿ ಅಂದರೆ ಚಂದ್ಕೊಡಿ ಮಹಾಲಕ್ಷ್ಮಿ ಅಮ್ಮನವರ ಕೊಂಡೋತ್ಸವ ಮತ್ತು ಜಾತ್ರೆ ಮಹೋತ್ಸವ ಎರಡೂ. ಅಂದರೆ ಮಾರ್ಚ್ 7ರಲ್ಲಿ ಹೇಳಿದ್ನಲ್ಲ, ಮಾರ್ಚ್ 7ರಲ್ಲಿ ಕೊಂಡ ಮತ್ತು 8ನೇ ತಾರೀಕು ಜಾತ್ರೆ. ಸಖತ್ ಖುಷಿ ಆಯಿತು. ನಾವು ನೋಡ್ಕೊಂಡು ಹಂಗೆ ರೌಂಡ್ ಹಾಕ್ಕೊಂಡು ಮತ್ತು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಲ್ಲ ಏನು ಸಖತ್ತಾಗಿದೆ ಅಂತೇಳಿ. ಅಂದರೆ ಆ ಕಡೆ ಕೊಡ್ತಿದ್ದೆಲ್ಲ ಓಲ್ಡ್ ವರ್ಷನ್ನು, ಈ ಕಡೆ ತೋರಿಸ್ತಾ ಇರೋದೆಲ್ಲ ಲೇಟೆಸ್ಟ್ ವರ್ಷನ್ ಅಷ್ಟೇ. ಅದಕ್ಕೆ ಮತ್ತು ನೋಡ್ತಾ ಇರ್ಬೋದು ಏನೇನೋ ಆಟೋಗಳು, ಗೇಮ್ಗಳು ಸಖತ್ತಾಗಿತ್ತು. ಒಟ್ಟಲ್ಲಿ ಎಂಜಾಯ್ ಮಾಡ್ದು. ಸಣ್ಣ ಸಣ್ಣ ಮಕ್ಕಳಿಗೆ ಒಂಥರ ಉತ್ಸಾಹ, ಆನಂದ. ಏನು ಒಂಥರ ಜಾತ್ರೆ ಅಂದ್ರೇ ಆ ಖುಷಿ ಅವ್ರಿಗೆ ಭಾಳ ಅದ್ಭುತ ನೋಡಿ. ದೊಡ್ಡವರು ಸಹ ಆ ತೊಟ್ಟಿಲು ಆಟನ ಆಡ್ತಿದ್ರು, ಅದಕ್ಕೆ ವಿಡಿಯೋ ಮಾಡಿದೆ ನಾನು. ನೋಡ್ತಾ ಇರ್ಬೋದು. ನೋಡಿ ಮತ್ತು ಕಡಲೆಪುರಿ, ಮಿಕ್ಚರು ಮತ್ತು ತಿಂಡಿ ತಿನ್ನಿಸ್ಕೊಳ್ಳೋದೆಲ್ಲ ಈ ಕಡೆ ಎಲ್ಲ ನಾನು ಹೋಗ್ತಾ ಇದ್ದೀನಲ್ಲ, ಅದು ದೇವಸ್ಥಾನದ ರೂಟು. ಅದೇ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ಈ ಕಡೆ ಮತ್ತು ಈ ಕಡೆ ಲೆಫ್ಟು ರೈಟಲ್ಲಿ ಪೂಜೆ ಸಾಮಗ್ರಿಗಳು ಮತ್ತು ಮಕ್ಕಳು ಆಡೋಂಥ ಗೊಂಬೆ ಗಿಂಬೆ ಮತ್ತು ಇವೆಲ್ಲ ಲೆಫ್ಟಲ್ಲಿ, ರೈಟಲ್ಲಿ ಪೂಜೆ ಸಾಮಾನು. ಈಗ ಹೋಗ್ತಾ ಇದ್ದೀನಲ್ಲ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನನ್ನ ಒಂದು ಈ ವಿಡಿಯೋದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಬನ್ನಿ, ಲಾಸ್ಟ್ ಒಂದೆರಡು ತೇರು ಐತೆ, ಅದು ನೋಡ್ಬಿಟ್ಟು ವಿಡಿಯೋನ ಮುಗಿಸೋಣ. ನೋಡಿ, ಇದೇ ತೇರು ಆಪೋಸಿಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಆಪೋಸಿಟ್ ದೇವಸ್ಥಾನ, ಓಕೆನಾ. ಮತ್ತು ಈ ಕಡೆ ನೋಡಿ, ಅದು ವೈಟ್ ಐತಲ್ಲ, ಅದು ಕೊಂಡೋತ್ಸವ ನಡೆದಿರ್ತಕ್ಕಂಥ ಒಂದು ಸ್ಥಳ, ಸರಿನಾ. ಮತ್ತು ಆ ಕಡೆ ಇನ್ನೊಂದು ತೇರು ಐತೆ, ಅದು ಅಷ್ಟಕ್ಕೆ ಲಾಸ್ಟು. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಚಾನಲ್ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನಮ್ಮ ವಿಶೇಷ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್, ಲವ್ ಯು ಆಲ್.